ಮತ್ತು ಆ ವಿಡಿಯೋ ಹೋಗಿದೆ, ಮತ್ತು BMTC ವಿಡಿಯೋ ಇದೆಯಲ್ಲ ಅದು ಸ್ವಲ್ಪ ವೈರಲ್ ಆಗಿದೆ. ಅದು ಬಿಟ್ಟರೆ ನಾನು ಒಂದು ಓನಾಗಿ ಒಂದು ಲೈನ್ಸ್ ಬರೆದ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೆ, ಅದಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಆ ವಿಡಿಯೋ. ಏನಿಲ್ಲ ಅಂದರೂ 8 ಲಕ್ಷ ಜನ ನೋಡಿದ್ದಾರೆ ಆ ವಿಡಿಯೋನ. ಅಂತೂ ಇಂದು TV ಬಂದ್ಬಿಡ್ತು. ಏನಪ್ಪ ಖುಷಿ ಆಯ್ತಾ? ಎಷ್ಟು ಖುಷಿ ಆಯಿತು? ಇಲ್ಲಿ ನೋಡು, ಹುಟ್ಟವಾಗ 3.5 kg ಇದ್ದಲ್ಲ ತೂಕ. 3.5? ಹ್ಞೂ, ನೀನು ಹುಟ್ಟಿದಾಗ 3.5 kg ಇದ್ದೆ. ಇಷ್ಟಪ್ಪ ಹೊಟ್ಟೆ ಕೆಳಗಡೆ ಬಂದ್ಬಿಟ್ಟಿತ್ತು ನನಗೆ. ಅಯ್ಯೋ, ಊಟ ಸರಿಯಾಗಿ ತಿಂದೆ ನೀನು ದಪ್ಪ ಆಗ್ಬಿಟ್ಟಿದ್ದೆ ಹೊಟ್ಟೆ ಒಳಗಡೆ. ಇವುಗಳನ್ನ ಸೂಕ್ಷ್ಮವಾಗಿ ಬೆಳೆಸ್ಬೇಕು, ಸೂಕ್ಷ್ಮವಾಗಿ ನೋಡ್ಕೋಬೇಕು. ನಿಜ ಒಂದೊಂದು ಸಾರಿ ಒಂದು ಪ್ರಶ್ನೆ ಉಟ್ಕೊಳ್ಳುತ್ತೆ ಮನಸ್ಸಲ್ಲಿ, ಹೊರಗಡೆ ಹೋಗಿ ಕಷ್ಟಪಟ್ಟು ದುಡಿಬೇಕಾ, ಇಲ್ಲ ಮಕ್ಳಿಗೆ ಒಳ್ಳೆ ಬುದ್ಧಿ ಬರೋ ಥರ ಮನೇಲಿದ್ದು ಬೆಳೆಸ್ಬೇಕಾ ಅಂತ. ಸೊ ಸಿಂಗಲ್ ಪೇರೆಂಟ್ ಇರೋರು 2 ಕಡೆನೂ ನೋಡಬೇಕಾಗುತ್ತೆ. ನೀನು ಅದು ಏನು ಕೋಟ್ ಹಾಕೊಂಡಿದ್ಯಾ? ಒಳ್ಳೆ ಭೂತಣ್ಣ ಇದ್ದಂಗಿದ್ಯಾ. ಓಯ್ಯಪ್ಪ, ಏನೋ ನಿನ್ನ ಕಾಲು ಗಟ್ಟೈತೆ. ಮಾತಾಡೋದಕ್ಕೆ ನಾನು ಬದುಕಿದ್ದೀನಿ ಇವತ್ತು. ನಾನೇನಾದರೂ ಮೂಗಿ ಆಗಿದ್ರೆ ಯಾವತ್ತೂ ನನ್ನನ್ನು ಸಾಯಿಸ್ಬಿಡ್ತಾಯಿದ್ರು. ಮಾತಿರೋದಕ್ಕೆ ಬದುಕಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಧೈರ್ಯವಾಗಿ ಹೇಳ್ಕೊತೀನಿ. ಇವಾಗ ಮೊನ್ನೆ ಒಂದು ಅತ್ಯಾಚಾರ ಕೇಸು ಮತ್ತು ಕೊಲೆ ಕೇಸು ಆಗಿದೆ ಬಿಡದಿ ಹತ್ರ ಭದ್ರಾಪುರದಲ್ಲಿ. ಅಲ್ಲಿ ಕಿವಿ ಕೇಳಿಸ್ತಾ ಇಲ್ಲ, ಮಾತು ಬರ್ತಾ ಇಲ್ಲ ಅಂದಿದ್ದಕ್ಕೆ ತಾನೇ ಎಲ್ಲ ಜನಗಳಿಗೆ ಅಕ್ಕಪಕ್ಕದಲ್ಲಿ ಏನೂ ಗೊತ್ತಾಗಿಲ್ಲ ಅವರಿಗೆ. ಈ ಮಕ್ಳುಗಳು ಈ ಜಂಜಾಟ ಯಾರಿಗೆ ಬೇಕಪ್ಪ ಅನ್ಸ್ಬಿಡುತ್ತಪ್ಪ ದೇವರೇ. ನಾವು ಹೆಂಗೋ ಬುದ್ಧಿ ಕಲ್ತ್ಬಿಟ್ಟು ಹೆಂಗೋ ಒಂದು ಜೀವನ ರೂಪಿಸ್ಕೊಬಿಟ್ಟು ಕಷ್ಟನೂ ಸುಖನೂ. ಈ ಮಕ್ಳಿಗೆ ಜೀವನ ರೂಪಿಸೋ ಅಷ್ಟರಲ್ಲಿ ನಮಗೆ ತಲೆಯಲ್ಲಿ ಎಲ್ಲ ತಲೆ ಕೂದಲೆಲ್ಲ ಬೋಡಾಗ್ಬಿಡುತ್ತಷ್ಟೇ. ಆದರೂ ವೀಲ್ಚೇರಲ್ಲಿ ಬದುಕ್ತಾ ಇದ್ದೀನಿ. ನನ್ನಂತೊಳೊಬ್ಳು ಮಾತಾಡಬಾರ್ದಾ? ಬಾಯಿ ಮುಚ್ಕೊಂಡಿದ್ರೆ ನ್ಯಾಯ ಸಿಗುತ್ತಾ? ಹಂಗಾಗಿ ಮಾತಾಡ್ತೀನಿ. ಮಾತು ಇವತ್ತು ನನ್ನ ಬಂಡವಾಳ ಆಗಿದೆ, ಮಾತೇ ನನ್ನ ಜೀವನ ಆಗಿದೆ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಬೆಳಗ್ಗೆನೇ ಎದ್ದು ಇವತ್ತು ಝೊಮ್ಯಾಟೊ ಡ್ಯೂಟಿಗೆ ಹೋಗಿಲ್ಲ. ಆ್ಯಕ್ಚುಲಿ ಇವತ್ತು ಹಾಕೋಬೇಕಾಗಿತ್ತು, ಬಟ್ 2 days ರಜಾ ಮಾಡೋಣ ಅಂತ ನಾನೇ ಅಂದ್ಕೊಂಡಿದ್ದೀನಿ. ಬೇಡ ಡ್ಯೂಟಿಗೆ ಹೋಗೋದು ಅಂತ, ಮಳೆ ವೆದರ್ ಬೇರೆ, ಆಮೇಲೆ ಸುಮ್ಮನೆ ಆರೋಗ್ಯ ಕೆಟ್ಟರೆ ಯಾರು ನೋಡ್ತಾರೆ. ಹಾಗಾಗಿ ರಜಾ ಮಾಡಿದ್ದೀನಿ ನಾನೇ. ನಮ್ಮ ಪೂರ್ವಿ ಇವತ್ತು ಕೆಳಗಡೆ ಮಲ್ಕೊಂಬಿಟ್ಟೈತೆ, ಗೊರ್ರ ಅಂತ ನಿದ್ದೆ ಹೊಡಿತೈತೆ ನೋಡಿ. ಟೈಮ್ ಆಲ್ರೆಡಿ 10 ಗಂಟೆ ಅಲ್ಲ, 10:15 ಆಗಿದೆ ಟೈಮು. ನಾನು ಎದ್ದೆ, ಬೆಳಗ್ಗೆನೇ ಎದ್ದು ಸ್ವಲ್ಪ ವೀಡಿಯೋ ಅಪ್ಡೇಟಿಂಗ್ ಎಲ್ಲ ಇತ್ತು, ಅದನ್ನೆಲ್ಲ ಎಡಿಟಿಂಗ್ ಮಾಡಿರೋದನ್ನೆಲ್ಲ ಅಪ್ಡೇಟ್ಗೆ ಹಾಕಿ, ಅಂದರೆ ವೀಡಿಯೋ ಎಡಿಟಿಂಗ್ ಮಾಡಿರೋದನ್ನೆಲ್ಲ ತಗೊಂಡೋಗಿ ಯೂಟ್ಯೂಬ್ಗೆ ಅಪ್ಲೋಡ್. ಅಯ್ಯೋ, ಒಂದೊಂದು ಸಾರಿ ಹೇಳೋಕ್ಕಾಗಲ್ಲ, ಕನ್ಫ್ಯೂಷನ್ ಆಗಿಬಿಡುತ್ತೆ. ಹೀಗೆ ಏನಾದ್ರು ಒಂದು ಮಧ್ಯದಲ್ಲಿ ಸಿಂಕ್ ಆಗಲ್ಲ. ಸೊ ವೀಡಿಯೋ ಡೌನ್ಲೋಡ್ಗೆ ಹಾಕಿದ್ದೆ ನೈಟು, ಎಡಿಟಿಂಗ್ ಮಾಡಿಬಿಟ್ಟು ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇವಾಗ ಯೂಟ್ಯೂಬಲ್ಲಿ ಹೋಗಿ. ಅದನ್ನು ಅಪ್ಲೋಡ್ ಮಾಡಿ, ಮತ್ತು ಅದು ಪ್ರೋಟಾನ್ ವಿಡಿಯೋ ಕಂಪ್ರೆಸರ್ ಅಂತ ಇದೆ. ಸೊ ಅದು MBನ ಕಮ್ಮಿ ಮಾಡುತ್ತೆ. ಅದನ್ನು MB ಕಮ್ಮಿ ಆದರೆ ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡೋಕ್ಕೂ ಆಗೋದು. ಯಾಕೆ ಅಂತೇಳಿದ್ರೆ ಯೂಟ್ಯೂಬ್ಗೆ 8 GB 10 GB ಈ ಥರ ವೀಡಿಯೋಗಳ್ನು ಬೇಕಾದರೆ ಯೂಟ್ಯೂಬಲ್ಲಿ ತಗೊಳುತ್ತೆ. ಆದರೆ 1 GB ಮೇಲ್ಗಡೆ ಇದ್ದರೆ ಫೇಸ್ಬುಕ್ಕಲ್ಲಿ ಯಾವುದೇ ಕಾರಣಕ್ಕೂ ಆ ವಿಡಿಯೋ ಅಪ್ಲೋಡ್ ಆಗೋಕ್ಕೆ ಬಿಡೋದೇ ಇಲ್ಲ ಫೇಸ್ಬುಕ್. ಹಾಗಾಗಿ ನಾನೇನು ಮಾಡ್ತೀನಿ, ವೀಡಿಯೋ ಕಂಪ್ರೆಸ್ ಮಾಡ್ಕೊತೀನಿ. ಅದು MBನ ಕಮ್ಮಿ ಮಾಡಿ ಚಿಕ್ಕದಾಗಿ ಮಾಡುತ್ತೆ. ಆವಾಗ ಆ ಫೈಲ್ನ ತೊಗೊಂಡೋಗ್ಬಿಟ್ಟು ನಾನು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದೇ ವೀಡಿಯೋನ ಯೂಟ್ಯೂಬ್ಗೆ ಯಾವ ವೀಡಿಯೋ ಹಾಕ್ತೀನಿ ಬೆಳಿಗ್ಗೆ, ಅದೇ ವೀಡಿಯೋನ ಕಂಪ್ರೆಸ್ ಮಾಡಿ ಮತ್ತೆ ಇನ್ನೊಂದು ವೀಡಿಯೋ ಅಂದರೆ ಇನ್ನೊಂದು ಫೈಲ್ ಮಾಡ್ಕೋಬೇಕು. ಅದನ್ನು ಆ ಫೈಲ್ ಮಾಡಿ ಅದನ್ನು ತೊಗೊಂಡೋಗ್ಬಿಟ್ಟು ನಾನು ಫೇಸ್ಬುಕ್ ಹಾಕಬೇಕು. ಹಿಂಗೆ ಕತೆಗಳು. ನನಗೆ 2-3 ಈ ಥರ ಒಂದೇ ಕೆಲಸನ 2-3 ಸಾರಿ ಮಾಡಬೇಕಾಗಿದ್ದ ಒಂದು ಸಿಚುವೇಶನ್ ಬರುತ್ತೆ. ಸೊ ಯೂಟ್ಯೂಬು ನನ್ನ ಕೆಲಸ. ಸೊ ನಾನು ಹೆಂಗೆ ಅಡುಗೆ ಮಾಡ್ತೀನಿ, ತಿಂತೀನಿ, ದಿನನಿತ್ಯ ಕೆಲಸಗಳನ್ನ ಹೆಂಗೆ ಮಾಡ್ಕೊತೀನಿ, ಮತ್ತು ಹೊರಗಡೆ ಹೋಗಿ ನಾನು ಫುಡ್ ಡೆಲಿವರಿ ಮಾಡ್ತಾ ಅದರಲ್ಲಿ ಹೆಂಗೆ ದುಡಿತೀನಿ, ಹಂಗೇ ಯೂಟ್ಯೂಬಲ್ಲೂ ದುಡಿಬೇಕು. ಸೊ ಅದು ಒಂದು ಕಡೆ ನನಗೆ ಒಂದು ಟೆಂಪ್ರವರಿ ಜಾಬ್ ಅನ್ನೋದಕ್ಕೆ ಪಾರ್ಟ್ ಟೈಮ್ ಜಾಬ್ ಅಂತ ಹೇಳ್ತೀವಿ. ಸೊ ಈ ಪಾರ್ಟ್ ಟೈಮ್ ಜಾಬ್ನ ನಾನು ಮಾಡಲೇಬೇಕು. ಯಾಕಂದರೆ ಅದು ₹1 ಬರಲಿ ₹2 ಬರಲಿ ಅದು ನಂದೇನೆ, ಬಟ್ ನನ್ನದೇ ಶ್ರಮ ಅದರಲ್ಲಿರುತ್ತೆ. ಸೊ ಹಂಗಾಗಿ ಎಷ್ಟೇ ಕಷ್ಟ ಇದ್ರೂ ರಾತ್ರಿ 12:30 ಆಯಿತು, 12:30 1 ಗಂಟೆನೇ ಆಯಿತು. ಯಾಕಂದರೆ ನಾನು ಗೋರಿಕಾಯಿಲೆಲ್ಲ ಬಿಡಿಸಿ ಅದನ್ನು ಕಟ್ ಮಾಡಿಬಿಟ್ಟು ಬೇಯಿಸಿಟ್ಟಿದ್ದೆ. ಸೊ ಹಂಗಾಗಿ ಅದಕ್ಕೆ ಟೈಮ್ ತಗೋಬಿಡ್ತು. ಅದು ಗೊತ್ತೇ ಆಗಿಲ್ಲ ಎಷ್ಟೊತ್ತಾಗಿದ್ದು ಟೈಮು ಅನ್ನೋದು. ಸೊ ಲೇಟ್ ಆಗಿಬಿಡ್ತು. ಆಮೇಲೆ ವೀಡಿಯೋ ಎಲ್ಲ ಎಡಿಟಿಂಗ್ ಹಾಕಿ, ಮತ್ತು ಇನ್ನು ಯಾವುದಾದ್ರೂ ಕಮೆಂಟ್ಸ್ ಬಂದಿದ್ದಾವೆ ಅದಕ್ಕೆಲ್ಲ ಸ್ವಲ್ಪ ರೀಪ್ಲೈ ನೋಡಿದೆ.
ಮತ್ತು ಆ ವಿಡಿಯೋ ಹೋಗಿದೆ, ಮತ್ತು BMTC ವಿಡಿಯೋ ಇದೆಯಲ್ಲ ಅದು ಸ್ವಲ್ಪ ವೈರಲ್ ಆಗಿದೆ. ಅದು ಬಿಟ್ಟರೆ ನಾನು ಒಂದು ಓನಾಗಿ ಒಂದು ಲೈನ್ಸ್ ಬರೆದ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೆ, ಅದಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಆ ವಿಡಿಯೋ ಏನಿಲ್ಲ ಅಂದರೂ 8.5 ಲಕ್ಷ ಜನ ನೋಡಿದ್ದಾರೆ ಆ ವಿಡಿಯೋನ. ಸೊ ಆ ಲೈನ್ ಇದೆಯಲ್ಲ ತುಂಬ ಇಷ್ಟ ಆಯಿತು. ಆ ಲೈನ್ ಯಾವ ಥರ ಇದೆ ಅಂತ ಹೇಳಿದ್ರೆ, ಹೆಂಗಸಾಗಿ ಮನೇಲೂ ದುಡಿತಾ ಇದ್ದೀನಿ, ಗಂಡಸಾಗಿ ಮನೆ ಹೊರಗಡೆನೂ ದುಡಿತಾ ಇದ್ದೀನಿ. ನಿನ್ನ ಕೈಯಲ್ಲಾಗಲ್ಲ, ಸೊಂಟ ಮುರಿತು ಕೈಯಲ್ಲಾಗಲ್ಲ ಕಾಲಲ್ಲಾಗಲ್ಲ ಅಂತ ಹೇಳ್ದವ್ರಿಗೆಲ್ಲ ಸರಿಯಾಗಿ ಮುಟ್ಟಿ ನೋಡ್ಕೊಳ್ಳೋಂಗೆ ಕೊಟ್ಟಿದ್ದೀನಿ ಅಂತ ಹೇಳಿ ಒಂದು ಲೈನ್ ಹಾಕ್ಬಿಟ್ಟು ನಾನು ಝೊಮ್ಯಾಟೊ ಫುಡ್ ಡೆಲಿವರಿ ಮಾಡುವಾಗ ಒಂದು ವೀಡಿಯೋ ಮಾಡಿದರು ಪಾಪ ಬ್ರದರ್ಸ್ ಬಂದು ಒಂದು ಸಾರಿ. ಸೊ ಅವ್ರ ವೀಡಿಯೋನ ಟಚಪ್ ಕೊಟ್ಟಿದ್ದೀನಿ ಅಲ್ಲಿ ಲಾಸ್ಟಲ್ಲಿ. ಸೊ ಆ ವಿಡಿಯೋದು ಸಖತ್ತಾಗಿ ವೈರಲ್ ಆಯಿತು. ಸೊ ತುಂಬ ಖುಷಿಯಾಯಿತು. ಆ ವಿಡಿಯೋದಿಂದ ತುಂಬ ಜನ ನನ್ನ ಕಂಡುಹಿಡಿತಾ ಇದ್ದಾರೆ. ರೋಡಲ್ಲಿ ಹೋಗ್ಬೇಕಾದ್ರೆ ನಿಮ್ಮ ವಿಡಿಯೋ ನೋಡಿದೆ ನಾನು, ತುಂಬ ವೈರಲ್ ಆಗಿದೆ ಆ ವಿಡಿಯೋ. ಆ ಲೈನ್ಸ್ ಸಖತ್ತಾಗಿ ಹೇಳಿದ್ದೀರ ನೀವು, ಆ ಲೈನ್ಸ್ ಸಖತ್ತಾಗಿ ಹೇಳಿದ್ದೀರ ಅಂದರೆ ಅದೇ ಥರ ಲೈಫ್ನ ಮಾಡ್ತಾಯಿದ್ದೀರ, ಗ್ರೇಟ್ ನೀವು ಅಂತ ಹೇಳ್ತಾರೆ. ತುಂಬ ಖುಷಿಯಾಗುತ್ತೆ. ಆಮೇಲೆ ಈ ವಿಡಿಯೋ ವೈರಲ್ ಆದಮೇಲಂತೂ ಸಿಕ್ಕಾಪಟ್ಟ ಜನಕ್ಕೆ ರೀಚ್ ಆಯಿತು. ಆ ರೀಚ್ ಆದಮೇಲೆ ತುಂಬ ಕಮೆಂಟ್ಸ್ ಬಂದಿದ್ದಾವೆ ಆ ವಿಡಿಯೋಗೆ. ನಿಜವಾಗ್ಲೂ ಈ ರೀಸೆಂಟಾಗಿ ನನ್ನ ವಿಡಿಯೋಗಳು ಅಷ್ಟು ವೈರಲ್ ಆಗಿರಲಿಲ್ಲ, ಬಟ್ ಈ ವಿಡಿಯೋ ಸಖತ್ತಾಗಿ ವೈರಲ್ ಆಗಿದೆ. ಮತ್ತು ಕಮೆಂಟ್ಸ್ ಅಂತೂ ಒಂದು 2000 ಕಮೆಂಟ್ಸ್ ಮೇಲೆ ಹೋಗ್ಬಿಟ್ಟಿದೆ. ಆ ಕಮೆಂಟ್ಸ್ಗೆ ನಿಜವಾಗ್ಲೂ ಲೈಕ್ ಕೊಡೋಕ್ಕಾಗ್ತಿಲ್ಲ, ರೀಪ್ಲೇ ಮಾಡೋಕ್ಕಂತೂ ಆಗಲ್ಲ ಬಿಡಿ. ಅಟ್ಲೀಸ್ಟ್ ಹೋಗಿ ಎಲ್ಲ ಕಮೆಂಟ್ಸ್ ಏನೇನು ಹಾಕಿದ್ದಾರೆ ಅಂತ ಲೈಕ್ಸ್ ಕೊಡ್ತೀನಿ. ನಾನು ಯಾವ ಕಮೆಂಟ್ನು ಮಿಸ್ ಮಾಡಲ್ಲ, ಯಾಕಂದರೆ ನನ್ನ ಕೆಲಸ ಏನು ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೆ ಆ ಕಡೆಯಿಂದ ರಿಯಾಕ್ಟ್ ಯಾವ ಥರ ಬರ್ತಿದೆ ಜನಗಳಿಂದ ಅಂತ ತಿಳ್ಕೊಳ್ಳೋದು ಒಂದು ನನ್ನ ಕೆಲಸ. ಸೊ ಅದನ್ನು ನಾನು ಸರಿಯಾಗಿ ನಿಭಾಯಿಸ್ಬೇಕು. ಯಾವುದೋ ಕಮೆಂಟ್ಗೆ ಆಪೋಸಿಟು ಏನೇನೋ ಬೈದಿರ್ತಾರೆ, ನನಗೆ ಬೈಕೊಳ್ಳಿ, ತಲೆ ಕೆಡ್ಸ್ಕೊಳ್ಳಲ್ಲ. ನನ್ನ ಕೆಲಸ, ನನ್ನ ಜೀವನ, ನನ್ನ ಲೈಫು, ಅದನ್ನು ಅವ್ರು ಯಾರೋ ಆಪೋಸಿಟಾಗಿ ಮಾತಾಡೋರು ಯಾರು ಬಂದು ನಾನು ನೋಡಲ್ಲ. ಸೊ ವಿಡಿಯೋ ಮಾಡೋದು ನನ್ನದು ಕೆಲಸ. ಮತ್ತು ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದಾಗ ನಾನು ಯಾವ ಥರ ಇದ್ದೀನಿ, ನಾನು ಹೇಗೆ ಬದುಕ್ತಾ ಇದ್ದೀನಿ, ಯಾವ ಥರ ಯಾರಿಂದ ಎಲ್ಲ ಕಷ್ಟಗಳನ್ನ ಅನುಭವಿಸ್ತಾ ಬದುಕ್ತಾ ಇದ್ದೀನಿ, ನನ್ನ ಹಕ್ಕುಗಳನ್ನ ನಾನು ಕೇಳಕ್ಕೆ ಹೋದರೆ ಏನಾಯಿತು, ಹಕ್ಕುಗಳನ್ನ ಕೇಳಿದ್ರಿಂದ ಯಾವ ಥರ ಆಯಿತು, ಹಕ್ಕುಗಳನ್ನ ಕೇಳೋದಕ್ಕೆ ಎಷ್ಟು ಧೈರ್ಯವಾಗಿ ನಿಂತಿದ್ದೀನಿ ಅಂತ ನಾನು ವೀಡಿಯೋಸ್ ಮಾಡಾಕ್ತೀನಿ. ಸೊ ನೋಡಿ ಸಪೋರ್ಟ್ ಮಾಡೋರು ತುಂಬ ಜನ ಇದ್ದಾರೆ. ಸಾಕು, 99% ಜನ ನನಗೆ ಲೈಕು ಮಾಡ್ತಾರೆ, ಮತ್ತು ನನ್ನ ವೀಡಿಯೋ ನೋಡ್ತಾರೆ, ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಸಾಕು, ಇನ್ನು 1% ಜನಕ್ಕೆ ಅವ್ರನ್ನ ಕಟ್ಕೊಂಡು ಏನು ಮಾಡೋಣ. ಅದೇನೋ ಹೇಳ್ತಾರಲ್ಲ, ಊಟಕ್ಕಿಲ್ಲದ ಉಪ್ಪಿನಕಾಯಿ ಏನಕ್ಕೆ ಅಂತ. ಸೊ ಅದಕ್ಕೆ ಅದೊಂದು 1% ಜನ ನನ್ನ ನೋಡಿ ಉರ್ಕೊಳ್ಳೋರೇ ಇರ್ತಾರೆ, ನನ್ನ ಫ್ಯಾಮಿಲಿಯವರೇ ಇರ್ತಾರೆ, ನನಗೆ ಆಗದೆ ಇರೋರೇ ಇರ್ತಾರೆ. ಆದರೆ ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ. ನನ್ನಿಂದ ಕೆಟ್ಟದಾಗಿದೆ ಅಂತ ಅವ್ರು ಅಪಾರ್ಥ ಮಾಡ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗುತ್ತೆ. ನಾನಿರೋ ಸಿಚುವೇಶನ್ಗೆ ನನಗೆ ಸ್ವಲ್ಪ ಇವಾಗ ಬಾಯಿ ಜಾಸ್ತಿ ಆಗಿದೆ, ನಾನೇ ಹೇಳ್ಕೊತೀನಿ. ಯಾಕೆ ಅಂದರೆ ನನ್ನ ಕಾಲಲ್ಲಾಗಲ್ಲ, ನನ್ನ ಕೈಯಲ್ಲಾಗಲ್ಲ ಅಂತ ಹೇಳ್ಬಿಟ್ರು. ಅಟ್ಲೀಸ್ಟ್ ಕಾಲು ಆಯ್ತಿಲ್ಲ, ಕೈಯೂ ಆಯ್ತಿಲ್ಲ, ಅಟ್ಲೀಸ್ಟ್ ಬಾಯಿ ತೋರಿಸಿ ಆದರೂ ಕೆಲಸ ಮಾಡ್ಕೋಬೇಕು ಅಂತ ನನಗನ್ನಿಸ್ತು. ಹಾಗಾಗಿ ನಾನು ಬಾಯಿ ತೋರಿಸ್ತಾ ಇದ್ದೀನಿ. ಬಾಯಿ ಯಾಕೆ ತೋರಿಸ್ತಿದ್ದೀನಿ ಅಂತ ಯಾರಿಗೆ ಅರ್ಥ ಆಗ್ತಿಲ್ಲ. ಕೆಲವೊಬ್ರು ಹಾಕ್ತಾರೆ ಕಮೆಂಟು, ನಿನಗೆ ಬಾಯಿ ಜೋರು ಅಂತ. ಸರಿ ಕಣಪ್ಪ, ನಂಗೆ ಕಾಲು ಓಡೋಕ್ಕಾಗುತ್ತಾ? ಅವ್ರು ಹೊಡೆದ್ರೆ ನಾನು ಅವ್ರಿಗೆ ವಿರುದ್ಧ ಹೊಡೆಯೋಕ್ಕಾಗುತ್ತಾ ಕೈಯಲ್ಲಿ? ಇಲ್ಲ, ಕೈ ಮುರಿದಿದೆ, ಕಾಲು ಮುರಿದಿದೆ, ಮತ್ತು ಬಾಯಲ್ಲಿ ಮಾತಾಡ್ಬಾರ್ದಾ? ಇವಾಗ ನೋಡಿ, ಮೂಗು ಕಿವಿ ಇದು ಎಲ್ಲ ಇಲ್ದವ್ರಿಗೆ ಹೆಂಗೆಲ್ಲ ಅನ್ಯಾಯ ಮಾಡ್ತಿದ್ದಾರೆ. ಅವ್ರು ಮಾತಾಡೋಕ್ಕೆ ಬರಲ್ಲ ಅಂತ ಗೊತ್ತಿದ್ದೆ ತಾನೇ ಅನ್ಯಾಯ ಮಾಡ್ತಾರೆ. ಅಟ್ಲೀಸ್ಟ್ ನನಗೆ ಬಾಯಿ ಇರೋದಕ್ಕೆ, ಮಾತಾಡೋದಕ್ಕೆ ನನಗೆ ಯಾರು ಏನು ಹೇಳೋಕ್ಕೂ ಹೆದರ್ಕೋಬೇಕು. ಅದಕ್ಕೋಸ್ಕರ ನಾನು ಸ್ವಲ್ಪ ಜೋರಾಗಿ ಮಾತಾಡ್ತೀನಿ. ಮೊನ್ನೆ BMTCದು ಒಂದು ವೀಡಿಯೋ ಮಾಡಾಕಿದ್ದೆ. ಆ ವಿಡಿಯೋದಲ್ಲಿ ಅಲ್ಲಿ ತುಂಬ ಇದು ಡಿಸ್ಟರ್ಬೆನ್ಸು, ಆಚೆ ಕಡೆ ಎಲ್ಲ ಸಿಕ್ಕಾಪಟ್ಟೆ ಬಸ್ಗಳು ಓಡಾಡ್ತಿದ್ದಾವೆ. ಅಲ್ಲಿ ಮೆಟ್ರೋ ಲಾಸ್ಟ್ ಸ್ಟಾಪು, ಹಾಸ್ಪಿಟ್ಲು ಮುಂದೆಗಡೆ ಒಂದು ಬಸ್ ಸ್ಟಾಪು. ಸೊ ಅಂಥ ಪರಿಸ್ಥಿತಿಲಿ 2-3 ಬಸ್ ಅಡ್ಡ ಹಾಕ್ತೀನಿ, ಆ ಬಸ್ ನಿಲ್ಲಿಸಲ್ಲ. ಸೊ ಅದು ನಿಲ್ಲಿಸ್ದೇ ಇರೋ ಕಾರಣಕ್ಕೆ ಕೋಪ ಬಂದಿರುತ್ತೆ ನನಗೆ. ಆ ಟೈಮಲ್ಲಿ ಇನ್ನೊಂದು ಬಸ್ ಬರುತ್ತೆ, ಅವ್ರು ನಿಲ್ಲಿಸ್ದೇ ಇರೋ ಕಾರಣಕ್ಕೆ ನಾನು ವೀಡಿಯೋ ಬೇರೆ ಮಾಡ್ತಾಯಿದ್ದೀನಿ. ಆ ಸೌಂಡಲ್ಲಿ ಕೇಳಿಸುತ್ತೋ ಕೇಳಿಸಲ್ವೋ ಅಂತ ಕೋಪದಲ್ಲಿ ಜೋರಾಗಿ ಮಾತಾಡಿದ್ದೀನಿ. ಅದನ್ನು ಕೆಲವೊಬ್ರು ನೀನು ಬಾಯಿ ಸರಿ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ನನ್ನ ಹಕ್ಕುಗಳನ್ನ ನಾನು ಕೇಳಿದ್ದೀನಿ ಆ ವಿಡಿಯೋದಲ್ಲಿ, ಅದರಲ್ಲಿ ತಪ್ಪೇನಿದೆ? ಇವಾಗ ಆ ಬಸ್ಸು ಹೋಗ್ತಾ ಇದ್ದೀನಿ, ನಾನು ಹೋಗಿ ಅಡ್ಡ ನಿಂತ್ಕೊಳ್ಳೋಕ್ಕಾಗಲ್ಲ, ಇಲ್ಲ ಹೋಗಿ ಹಿಡ್ಕೊಳ್ಳೋಕ್ಕಾಗಲ್ಲ. ಮತ್ತು ಏನು ಮಾಡಬೇಕು? ಮಾತಾಡಬೇಕಾ ಬೇಡವಾ? ಬಾಯಿ ಜೋರು ಅಂದರೆ ನಾನೇನು ಹೊಡಿಯೋಕ್ಕಾಗುತ್ತಾ ಅವ್ರನ್ನೋಗಿ? ಇಲ್ವಲ್ಲ. ಇಲ್ಲ ಹಿಡ್ಕೊಬರೋಕ್ಕಾಗುತ್ತಾ? ಇಲ್ವಲ್ಲ. ಮತ್ತು ಇನ್ನೇನು ಮಾಡಬೇಕು? ಮಾತಾಡ್ತೀನಿ. ಸೊ ಮಾತು ನನ್ನ ಬಂಡವಾಳ ಇವಾಗ. ಸೊ ಮಾತಾಡೋದಕ್ಕೆ ನಾನು ಬದುಕಿದ್ದೀನಿ ಇವತ್ತು. ನಾನೇನಾದರೂ ಮೂಗಿ ಆಗಿದ್ರೆ ಯಾವತ್ತೂ ನನ್ನನ್ನು ಸಾಯಿಸ್ಬಿಡ್ತಾಯಿದ್ರು.
ಮಾತಿರೋದಕ್ಕೆ ಬದುಕಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಧೈರ್ಯವಾಗಿ ಹೇಳ್ಕೊತೀನಿ. ಇವಾಗ ಮೊನ್ನೆ ಒಂದು ಅತ್ಯಾಚಾರ ಕೇಸು ಮತ್ತು ಕೊಲೆ ಕೇಸು ಆಗಿದೆ ಬಿಡದಿ ಹತ್ರ ಭದ್ರಾಪುರದಲ್ಲಿ. ಅಲ್ಲಿ ಕಿವಿ ಕೇಳಿಸ್ತಾ ಇಲ್ಲ, ಮಾತು ಬರ್ತಾ ಇಲ್ಲ ಅಂದಿದ್ದಕ್ಕೆ ತಾನೇ ಎಲ್ಲ ಜನಗಳಿಗೆ ಅಕ್ಕಪಕ್ಕದಲ್ಲಿ ಏನೂ ಗೊತ್ತಾಗಿಲ್ಲ ಅವರಿಗೆ. ಅವ್ರ ಕೈ ಮುರಿದ್ರು, ಕಾಲು ಮುರಿದ್ರು, ಆ ನೋವಲ್ಲಿ ಬಡ್ಕೊಳ್ಳೋಕ್ಕೂ ಆಗದೆ ಇರೋ ಒಂದು ಪರಿಸ್ಥಿತಿಲಿ ಆ ಮಗುಗೆ ಏನು ಮಾಡಿದರು. ಮತ್ತು ನನಗೆ ಬಾಯಿ ಇದೆ, ನಾನು ಮಾತಾಡಬಾರ್ದ? ಕೈ ಇಲ್ಲ ಕಾಲಿಲ್ಲ ಅಂತ ಹೇಳಿ ತುಂಬ ತುಚ್ಛವಾಗಿ ನೋಡಿದರು. ಇವಾಗ ನನಗೆ ಬಾಯಿ ಇದೆ, ಮಾತಾಡ್ತೀನಿ, ನನ್ನ ನ್ಯಾಯಗಳನ್ನ ನನ್ನ ಹಕ್ಕುಗಳನ್ನ ಕೇಳ್ತೀನಿ. ಅದ್ರಲ್ಲಿ ತಪ್ಪೇನಿದೆ? ಏನಾದರೂ ಮೋಸ ಮಾಡ್ತಿದ್ದೀನ, ಕಳ್ತನ ಮಾಡ್ತಿದ್ದೀನ, ಇಲ್ಲ ಬೇರೆಯವ್ರ ತಲೆ ಹೊಡಿತಿದ್ದೀನ, ತಲೆ ಹಿಡಿತಿದ್ದೀನ? ಯಾವುದೂ ಮಾಡ್ತಾಯಿಲ್ಲ ನಾನು. ನೋಡೋರು ಸ್ವಲ್ಪ ಅರ್ಥ ಮಾಡ್ಕೊಂಡು ಮೈಂಡಲ್ಲಿ ಇಟ್ಕೊಂಡು ನೋಡಿ. ನನ್ನ ವೀಡಿಯೋನ ಯಾವ ಆ್ಯಂಗಲಿಂದ ನೋಡಿದ್ರೆ ಒಳ್ಳೆಯದು, ಯಾವ ಆ್ಯಂಗಲಿಂದ ನೋಡದೇ ಇದ್ರೆ ಒಳ್ಳೆಯದು. ನ್ಯಾಯ ಕೇಳಿದ್ರೆ ತಪ್ಪೇನಿದೆ? ನನಗೆ ಬೇಕಾಗಿರೋ ಹಕ್ಕುಗಳನ್ನ ಕೇಳೋದು ನನ್ನ ಒಂದು ಕರ್ತವ್ಯ, ಕೆಲಸ. ಮತ್ತು ನಾನು ಬದುಕಬೇಕು. ವೀಲ್ಚೇರಲ್ಲಿ ಇದ್ಕೊಂಡು, ಈ ವೀಲ್ಚೇರಲ್ಲಿ ಇದ್ಕೊಂಡು ಬದುಕೋದು ಅಷ್ಟು ಸುಲಭ ಅಂದ್ಕೊಂಡಿದ್ದೀರಾ? ಅದರಲ್ಲೂ ವೀಲ್ಚೇರಲ್ಲಿ ಇದ್ಕೊಂಡು ಬದುಕೋದಲ್ಲ, 80% ಡಿಸೆಬಿಲಿಟಿ ಇಟ್ಕೊಂಡು ಬದುಕೋದು ಇದೆಯಲ್ಲ, ಇದು ನರಕ. ನನ್ನ ಅರ್ಧ ಬಾಡಿ ಹೊಟ್ಟೆವರೆಗೂ ಅಷ್ಟೇ ಸೆನ್ಸೇಷನು. ಅದರಿಂದ ಆಚೆಗೆ ಏನಾಗ್ತಿದೆ, ಏನು ಹೋಗ್ತಿದೆ, ಎಲ್ಲಿ ಏನು ಕಚ್ಚಿದೆ, ಎಲ್ಲಿ ಏನು ಗಾಯ ಆಗಿದೆ, ಏನೂ ಗೊತ್ತಾಗಲ್ಲ. ಆದರೂ ವೀಲ್ಚೇರಲ್ಲಿ ಬದುಕ್ತಾ ಇದ್ದೀನಿ. ನನ್ನಂತೊಳೊಬ್ಳು ಮಾತಾಡಬಾರ್ದಾ? ಬಾಯಿ ಮುಚ್ಕೊಂಡಿದ್ರೆ ನ್ಯಾಯ ಸಿಗುತ್ತಾ? ಹಂಗಾಗಿ ಮಾತಾಡ್ತೀನಿ. ಮಾತು ಇವತ್ತು ನನ್ನ ಬಂಡವಾಳ ಆಗಿದೆ, ಮಾತೇ ನನ್ನ ಜೀವನ ಆಗಿದೆ ಅಷ್ಟೇ. ಇಷ್ಟೇ ಜೀವನ. ಅರ್ಥ ಮಾಡ್ಕೊಂಡು ನೋಡೋರು ಸರಿಯಾಗಿ ಒಂದು ಕಮೆಂಟ್ ಹಾಕ್ತಾರೆ. ನೋವಿಂದ ಆ ಮಾತುಗಳು ಬರ್ತಿದ್ದಾವೆ, ಅದನ್ನು ಯಾಕೆ ನೋಡ್ತಿಲ್ಲ ನೀವು ಅಂತ. ಕೆಲವೊಂದು ಕಮೆಂಟ್ ಒಳ್ಳೆ ಕಮೆಂಟ್ ಬಂದಿದ್ದಾವೆ, ನಾನು ನೋಡಿದ್ದೀನಿ. ಅರ್ಥ ಆಗೋರ್ಗಾಗುತ್ತೆ, ಆ ಪರಿಸ್ಥಿತಿಲಿ ಇರೋರಿಗೆ ಮತ್ತು ಅವ್ರನ್ನ ಹತ್ರದಿಂದ ನೋಡಿರೋರಿಗೆ ಅವ್ರ ನೋವುಗಳನ್ನ ಮಾತ್ರ ಅರ್ಥ ಆಗುತ್ತೆ. ಇಲ್ಲದೆ ಇರೋ ಜನಗಳು ನೋಡ್ತಾರೆ, ಅಯ್ಯ ಇವ್ರದ್ದಿಷ್ಟೇ, ಅವ್ರಿಗೇನು ಕೈ ಕಾಲು ಚೆನ್ನಾಗಿದೆ, ಬೇರೆಯವ್ರಿಗೇನು ಬೇಕು, ಇಷ್ಟೇ, ಅಯ್ಯೋ ನಮ್ಮ ಜೀವನ ಇದೆ, ಇಷ್ಟೇ ಹೋಗಿ ಅಂತಾರೆ. ಆಂಟಿ ಊರಿಗೆ ಹೋಗ್ತವ್ರೆ. ಹಾಂ, ಏನಾಯಿತು? ಏನು ಆಂಟಿ ಊರಿಗೆ ಹೋಯ್ತವ್ರೆ ಅಂದ್ರೆ ಏನು ಭಾರಿ ಇದಾದೆ? ಏನು ಟಿ ವಿ ನೋಡೋಕೆ ಹೋಗ್ತಿದ್ದೆ ಅವ್ರ ಮನೆಗೆ? ನೆನೆಯಿಂದ ಹೋಯ್ತಾ ಇರ್ಲಿವಲ್ಲ. ಊಟ ನಾನು ಮಾಡ್ತಾಯಿದ್ದೀನಿ. ಊಟ ನಾನು ಮಾಡೋ ಊಟ ಬೇಡವಾ? ಆಂಟಿ ಮನೆ ಊಟ ಬೇಕಾ? ಹಂಗಾರೆ ಹೋಗಿ ಅವ್ರ ಮನೆಗೆ ಇದ್ಬಿಡು. ನೀನು ಅವ್ರ ಮನೆ ಮಗಳು ಅಂತಂದು ನಾನು ಇಟ್ಕೊತೀನಿ, ನೀನು ಅವ್ರ ಮನೇಲಿ ಇಟ್ಬಿಡು. ಏನಿಲ್ಲ, ಮತ್ತು ಆಂಟಿ ಮನೆ ಊಟ ಬೇಕು ಅಂದರೆ ಹೋಗು, ಅಲ್ಲೇ ಇರು. ಹಾಂ, ಹೋಗ್ತೀಯಾ? ಏನೋ ಗಣೇಶನ ಮಾಡೋಕೆ ಹೋಗಿ ಅವ್ರ ಅಪ್ಪನ ಮಾಡ್ತೀನ? ಅಯ್ಯೋ ಮಗನೇ, ನನಗೆ ಹಿಂಗೆ ಅಂತೀಯ? ಮತ್ತೆ ಹೋಗು, ನಾನು ಏನು ಅಡುಗೆ ಮಾಡಲ್ಲ, ನೀನೇ ಮಾಡ್ಕೊತೀನಿ. ಮತ್ತೆ ಮೊನ್ನೆ ಎಲ್ಲ ಚೆನ್ನಾಗೈತೆ ಮಮ್ಮಿ, ನಿಂತರ ಯಾರು ಅಡುಗೆ ಮಾಡಲ್ಲ ಮಮ್ಮಿ ಅಂತ ಹೇಳ್ತಿದ್ದೆ. ಅಲ್ಲ, ನುಗ್ಗೆ ಸೊಪ್ಪು ಪಲ್ಯ ಮಾಡಿಕೊಟ್ಬಿಟ್ರೆ ಅಲ್ಲ, ಹಸಿ ಕಾಳು ಹಾಕ್ಬಿಟ್ಟು ನುಗ್ಗೆ ಸೊಪ್ಪು ಹಾಕಿ ಅದಕ್ಕೆ ಮೊಟ್ಟೆ ಹುರಿದ್ರೆ ಪಲ್ಯಕ್ಕೆ, ಮಮ್ಮಿ ನಿಂತರ ಯಾರು ಅಡುಗೆ ಮಾಡಲ್ಲ ಮಮ್ಮಿ ಅಂತ ತಿಂತೀವಿ ಚೆನ್ನಾಗಿ ಒಂದಷ್ಟ. ಹಾಂ, ಕಳ್ಳನ ಮಗೊಂದು ಇವಾಗ ನೋಡಿದ್ರೆ ಗಣೇಶ ಮಾಡೋಕೆ ಹೋಗಿ ಅವ್ರ ಅಪ್ಪನ ಮಾಡ್ತೆ, ಅದಕ್ಕೆ ಬೇಡ ನೀನು ಅಡುಗೆ ಮಾಡೋದು ಅಂತೀಯಾ? ನೀನೇ ಮಾಡ್ಕೊ ಹೋಗು. ನಾನೇನು ಮಾಡಲ್ಲ ಇವಾಗ. ನಾನು ಇವಾಗ ಮಾಡಿರೋದನ್ನೆಲ್ಲ ಬೇರೆಯವ್ರು ಕೊಡ್ತೀನಿ. ಗೋರಿಕಾಯಿ ಪಲ್ಯ ಮಾಡಿದ್ದೀನಿ, ಚಪಾತಿ ಮಾಡ್ತಾಯಿದ್ದೀನಿ ಇವಾಗ. ನಾನು ನಿನಗೆ ಕೊಡಲ್ಲ, ಹೊಸ್ಕೊಂಡಿರು. ಸಾರಿನೂ ಬೇಡ, ನೀನು ಮೋರಿನೂ ಬೇಡ, ಹೋಗು. ಈಗ ಹೇಳಿದ್ಯಲ್ಲ ಮಮ್ಮಿ ಚೆನ್ನಾಗಿ ಮಾಡಲ್ಲ ಅಂತ, ಹೋಗು ನೀನು, ಮಾತಾಡ. ಸೋಮೇರಿ ಥರ ಮಲಗಿದೆಯಲ್ಲ, ಇನ್ನೇ ಇರೋ. ಟೈಮ್ ಎಷ್ಟು ಅನ್ಕೊಂಡಿದ್ದ? ಯಾಕಲ್ಲಿ ಮಲಗಿದ್ಯಾ? ಎದೋಳ, ಟೈಮ್ 11 ಕಾಲು. ಅಲ್ಲೇ ಮಲ್ಕೊ. ಪನಿಷ್ಮೆಂಟ್ ನಿನಗೆ. ಇದು ತಪ್ಪು ಮಾಡ್ತೀಯಲ್ಲ, ಅದಕ್ಕೆ ಹೇಳಿ ಮತ್ತೆ ಕೇಳಲ್ವಲ್ಲ. ಹೇಳು ಇವಾಗ, ಹೇಳು. ಇವಾಗ ಸತ್ತೋದ, ಇವಾಗ ಕತ್ತಿಸ್ಬಿಡ್ತಾನೆ ಮಗ. ಅಯ್ಯೋ ಬಿಡಪ್ಪ, ಇಲ್ಲ ಅವಲ್ಲೇ ನೋವು ಬಂದಿದೆ ಮಳೆ ವೆದರ್ಗೆ. ಇವಾಗ ಕೈ ನೋವು ಬಂದ್ಬಿಡು. ಆಪ್ರೇಷನ್ ಆಗಿರುತ್ತೆ, ತುಂಬ ನೋವಾಗ್ಬಿಡುತ್ತೆ. ಮಳೆ ವೆದರು, ಕೋಲ್ಡ್ ವೆದರ್ ಬಂದಾಗ ಸಖತ್ತು ಪೇನ್ ಆಗುತ್ತೆ. ಆ ಕಡೆ ಬರಬೇಡಪ್ಪ, ಈ ಕಡೆ ಬಾ ಅಮ್ಮ, ಈ ಕಡೆ ಬಾ. ಮಮ್ಮಿ ಈಗ ಚಪಾತಿ ಮತ್ತು ಗೋರಿಕಾಯಿ ಪಲ್ಯ ಮಾಡಿದ್ದೆ ನನಗೆ.
ತಿಂದು ಹೇಳ್ತೀನಿ ತಾನು. ಬಾಬಾ ಸುಟ್ಟಾಯ್ತು ಕೈ. ಆಯ್ತು. ಚಪಾತಿ ಮಾಡೋ ಹೊತ್ತಿಗೆ ಇಷ್ಟೊತ್ತಾಗ್ಬಿಡ್ತು. ನೋಡಿದ 12 ಗಂಟೆಗೆ 10 ನಿಮಿಷ ಐತೆ. ಸೊ ಕರೆಂಟ್ ಬೇರೆ ಹೋಗ್ಬಿಡ್ತು, ಏನಕ್ಕೂ ಗೊತ್ತಿಲ್ಲ. ಈಗ ಬ್ರಷ್ ಮಾಡಿ ತಿಂದು ಮತ್ತು ಪೂರ್ವಿಗೊಂದು ಕ್ಲಾಸ್ ನೋಡಿದ್ದೀನಿ. ಸೊ ಕ್ಲಾಸಿಗೆ ತೊಗೊಂಡೋಗಿ ಹಾಕಬೇಕು. ಇಂಗ್ಲೀಷು ಲರ್ನಿಂಗ್ ಕ್ಲಾಸ್ ಅಂತೆ. ಸೊ ಅದೇ ಒಳ್ಳೆಯದಾಯಿತು, ಒಳ್ಳೆ ಟೈಮ್ ಸಿಕ್ಕಿದ್ದಾರೆ. ಸಿಗಬಾರ್ದಾಗಿತ್ತು ಇನ್ನೊಂದು 2 ತಿಂಗ್ಳಿಗೆ ಮುಂಚೆ ಅಂತ ಅನ್ನಿಸ್ತಾಯಿತ್ತು ನನಗೆ. ಯಾಕಂದರೆ ಏನೋ ಈ ಮಕ್ಳುಗಳು ಈ ಜಂಜಾಟ ಯಾರಿಗೆ ಬೇಕಪ್ಪ ಅನಿಸ್ಬಿಡುತ್ತಪ್ಪ ದೇವರೇ. ನಾವು ಹೆಂಗೋ ಬುದ್ಧಿ ಕಲ್ತ್ಬಿಟ್ಟು ಹೆಂಗೋ ಒಂದು ಜೀವನ ರೂಪಿಸ್ಕೊಬಿಟ್ಟು ಕಷ್ಟನೂ ಸುಖನೋ. ಈ ಮಕ್ಳಿಗೆ ಜೀವನ ರೂಪಿಸೋ ಅಷ್ಟರಲ್ಲಿ ನಮಗೆ ತಲೆಯಲ್ಲಿ ಎಲ್ಲ ತಲೆ ಕೂದಲೆಲ್ಲ ಬೋಡಾಗ್ಬಿಡುತ್ತೆ ಅಷ್ಟೇ. ಹಂಗಾಗ್ಬಿಟ್ಟಿದೆ. ಈಗಿನ ಕಾಲ ಮಕ್ಳುಗಳ್ನ ನೋಡ್ಕೋಬೇಕು, ಬೆಳೆಸ್ಬೇಕು, ಬುದ್ಧಿ ಕಲಿಸ್ಬೇಕು ಅಂದರೆ 7 ಕೆರೆ ನೀರನ್ನ ನಾವೇ ಕುಡಿಬೇಕು. ಮಕ್ಳು ಕುಡ್ಸೋದು ಬೇಕಾಗಿಲ್ಲ, ನಾವೇ ಕುಡಿಬೇಕು. ಸೊ ಅಂಥ ಸಿಚುವೇಶನು. ಆಮೇಲೆ ಈ ಏರಿಯಾದಲ್ಲಿ ಒಂದಷ್ಟು ಜನ ಕೆಲವೊಬ್ಬರು ಮಕ್ಕಳು ಸರಿ ಇಲ್ಲ. ಹಂಗಾಗಿ ಇವನ್ನ ಅವಾಯ್ಡ್ ಮಾಡೋದು ಕಷ್ಟ ಆಗ್ತಿದೆ. ಎಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ಇನ್ನೂ ಚಿಕ್ಕ ಏಜು, ಈ ಮಗು ಜೊತೆ ಎಳೆನಿಕ್ಕೊಂಡು ನನ್ನ ಕತೆ ಸಾಕಾಗ್ಬಿಟ್ಟಿದೆ ಆಯಿತಾ. ಏನು ನೋಡ್ತಾ ಇದೀಯಾ? ಕೊಟ್ಟು ಆಂಟಿ ಮನೆಗೆ ಸರಿ ತಿನ್ನೋಗಿ ಬೇಗ, ನಾನು ಬ್ರಷ್ ಮಾಡ್ತೀನಿ. ಅಲ್ಲಿ ಕ್ಲಾಸಿಗೆ ಸೇರ್ಸಕ್ಕೆ ಹೋಗ್ತೀನಿ, ನಡಿ ಬೇಗ. ಇವಾಗೇನೆ ಹೋಗು. ಅಯ್ಯೋ ನಾನು ಹೆಂಗಿದ್ದೀನಿ ನೋಡಪ್ಪ, ಒಳ್ಳೆ ಕರೆಂಟ್ ಹೊಡೆದಿರೋಕ್ಕಾಗೈತಾರ. ಬ್ರಷ್ ಮಾಡ್ಬೇಕು ಇವಾಗ ನಾನು. ಹೋಗು. ಅದು ಗುಳ್ಳೆ ಆಗಿತ್ತಲ್ಲ, ಮೊಳಕೆ ಗುಳ್ಳೆ. ಅಯ್ಯೋ ಇದೊಂದು ಕಣೋ ಯಾಕೋ ಇವಾಗ ಹೊರಗಡೆ ಹೋಗ್ತಿರೋದಕ್ಕೆ. ಮೊನ್ನೆ ಇದು ಗಾಯ ಆಗಿತ್ತಲ್ಲ, ಅದು ಒಣಗಾದ್ಮೇಲೆ ಇದು ಮಾರ್ಕ್ ಆಗೋಯ್ತಾ. ಇಲ್ಲೊಂದು ಗುಳ್ಳೆ, ಮೊಳಕೆ ಗುಳ್ಳೆ ಆಗಿತ್ತಾ, ಇಲ್ಲೊಂದು ಗುಳ್ಳೆ ಆಗಿತ್ತಾ, ಮತ್ತು ಇಲ್ಲೊಂದು ಗುಳ್ಳೆ ಆಗಿತ್ತಾ, ಈಗ ಇಲ್ಲೊಂದು ಆಗೋಯ್ತು ನೋಡು. ಬರೀ ಮೊಳಕೆ ಗುಳ್ಳೆಗಳು. ಅದನ್ನು ತೆಗೆದ್ರೆ ಮಾರ್ಕ್ ಆಗಿಬಿಡುತ್ತೆ. ಇಲ್ಲೊಂದಾಗಿತ್ತು ಮೊನ್ನೆ. ಅಯ್ಯಪ್ಪ ಅದು ಪೇನ್ ಬೇರೆ ಆಗುತ್ತೆ. ಆ ಮೊಳಕೆ ಒಳಗಡೆ ಇರುತ್ತಾ, ಅದನ್ನು ತೆಗೆದ್ರೂ ಬ್ಲಡ್ಡು ಕೀವು ಎಲ್ಲ ಬರುತ್ತೆ ಗುಳ್ಳೆ ಒಳಗಡೆ. ಅಯ್ಯೋ ಅಷ್ಟು ನೋವಾಗುತ್ತೆ. ನೀನು ಯಾಕೆ ಮಕ್ಕ ಯಾಕೆ ಮಾಡ್ಕೊಂಡಿದ್ಯಾ? ಏನು ವ್ಯಾದ್ಯಾ ಗಬ್ಬು ಕಚ್ಬಿಡ್ತೀನಿ. ಹೋಗುತ್ತೀನು ಬೀಳ್ಸ್ಬಿಡ್ತೀನಿ. ಹೋಗ್ತೀನಿ ಹೋಗು. ಇಲ್ಲಿ ನೋಡಿ ಎಕ್ಸ್ಟ್ರಾ ಬೊಜ್ಜೈತೆ. ಸೊಂಟದ ಹತ್ರ ಎಕ್ಸ್ಟ್ರಾ ಬೊಜ್ಜೈತೆ, ಎಗರಿಸ್ಬಿಡ್ತೀನಿ. ಇಲ್ಲೇನು ಗೊಜ್ಜಿಲ್ಲಪ್ಪ. ನೀನು ಹುಟ್ಟಿರೋದಕ್ಕೆ ಹೊಟ್ಟೆ ಅಷ್ಟು ದಪ್ಪಾಗಿರೋದು, ನಾನೇನು ಮಾಡಲಿ? ಇನ್ನೇನು ನಮ್ಗೆ ಇವಾಗ ಏನು ಏಜ್ ಬರುತ್ತೆ, ಏಜ್ ಆಯ್ತೈತೆ, ಇನ್ನೇನು ಮಾಡ್ತೇಪ್ಪ. ಹೊಟ್ಟೆ ಬೊಜ್ಜು ಬಂದ್ಬಿಟ್ಟೈತೆ. ನೀನು ಹುಟ್ಟಾದ್ಮೇಲೆ ಅದು ಬೊಜ್ಜು ಬಂದಿದ್ದು ನನಗೆ. ಅವಾಗ ಮೊದಲು ಚೆನ್ನಾಗೇ ಇತ್ತು, ಚೆನ್ನಾಗಿದ್ನಲ್ಲ ಅವಾಗ. ನೀನು ಹುಟ್ಟವಾಗ 3.5 kg ಇದ್ದಲ್ಲ ತೂಕ. 3.5? ಹ್ಞೂ, ನೀನು ಹುಟ್ಟಿದಾಗ 3.5 kg ಇದ್ದೆ. ಇಷ್ಟಪ್ಪ ಹೊಟ್ಟೆ ಕೆಳಗಡೆಗೆ ಬಂದ್ಬಿಟ್ಟಿತ್ತು ನನಗೆ. ಅಯ್ಯೋ ಊಟ ಸರಿಯಾಗಿ ತಿಂದೆ ನೀನು ದಪ್ಪ ಆಗ್ಬಿಟ್ಟಿದ್ದೆ ಹೊಟ್ಟೆ ಒಳಗಡೆ. ಆಮೇಲೆ ಡೇಟ್ ಕೊಟ್ಟು 3 ದಿನ ಆದರೂ ನೋವು ಬರಲಿಲ್ಲ. ನಾವು ಡಾಕ್ಟ್ರ್ ಹತ್ರ ಹೋಗಲಿಲ್ಲ. ಆಮೇಲೆ ಡಾಕ್ಟ್ರ್ ಬೈದರು, ಇವಾಗ ಯಾಕೆ ಬಂದಿದ್ದೀರಾ ಅಂತ. ಆಮೇಲೆ ಭಯ ಬೇರೆ ಆಯ್ತೈತೆ. ನೋವು ಬಂದಿಲ್ಲ, ಹೊಟ್ಟೆ ನಾರ್ಮಲ್ ಡೆಲಿವರಿ ಮಾಡ್ಸೋಣ ಅಂತ ನೋಡ್ದು, ಆಗಲಿಲ್ಲ. ಆಮೇಲೆ ಸಿಸರಿನ್ ಮಾಡಿ ಹೊಟ್ಟೆ ಕುಯ್ದುಬಿಟ್ರು, ನಿನ್ನ ತೆಗೆದುಬಿಟ್ರು. ನಾರ್ಮಲ್ ಡೆಲಿವರಿ ಅಂದರೆ ಹೊಟ್ಟೆ ಏನು ಕುಯ್ದೇನೆ ಹಂಗೆ ಪಾಪು ಹೊರಗಡೆ ಬರುತ್ತೆ. ಅದಾಗುತ್ತೆ, ನಿಂಗೆ ಗೊತ್ತಿಲ್ಲ ಅದು. ಸಿಸರಿನ್ ಅಂದರೆ ಹೊಟ್ಟೆ ಕುಯ್ದುಬಿಟ್ಟು ತಕ್ಕೊಬಿಡ್ತಾರೆ. ತುಂಬ ದಿನಗಳಾದಮೇಲೆ ಫ್ಲೇವರ್ ಕೋನ್ ಸ್ವಲ್ಪ ಮಾಡಿದ್ದೀನಿ. ಹೊಸದು ಮೋಲ್ಡ್ ಇದು. ಅವತ್ತು ಬುಕ್ ಮಾಡಿದ್ದೆ ಒಂದು 3 ಮೋಲ್ಡು. ಸೊ ಅದ್ರದ್ದು ಒಂದು ಸಾರಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಪೂರ್ವಿ ಬಾಯ್ಲಿ. ಇದಕ್ಕೆಲ್ಲ ಬೀಡ್ಸ್ ಹಾಕೋಷ್ಟು ಟೈಮ್ ಇಲ್ಲ, ಡ್ಯೂಟಿ ಬೇರೆ ಹಾಕೋಬಿಟ್ಟಿದ್ದೀನಿ. ಬೆಳಗ್ಗೆಯಿಂದ ಏನೂ ಡ್ಯೂಟಿ ಮಾಡೋಕ್ಕೆ ಹೋಗಿಲ್ಲ. ಮತ್ತು ಇದಕ್ಕೆಲ್ಲ ಬೀಡ್ಸ್ ಹಾಕಬೇಕು. ಹಾಗಾಗಿ 3 ಗಂಟೆಯಿಂದ ಡ್ಯೂಟಿ 4 ಗಂಟೆಯಿಂದ ಡ್ಯೂಟಿ ಹಾಕ್ಕೊಂಡಿದ್ದೆ. ಬಟ್ ಇವಾಗ 4 ಗಂಟೆಯಿಂದ 5 ಗಂಟೆಗೆ ಲಾಗಿನ್ ಆಗೋಕ್ಕಾಗಲ್ಲ. 5ರಿಂದ ನೋಡೋಣ 1 ಅವರ್ ಹಾಕ್ಕೊಂತೀನಿ. ಆದರೆ ಮಾಡ್ತೀನಿ. ಯಾಕೋ ಸಖತ್ ಶೋಲ್ಡರ್ ಪೇಯ್ನ್ ಕೂಡ ಆಗಿದೆ ಮತ್ತು ಇನ್ನೊಂದು ಪೂರಿ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತಾಯಿಲ್ಲ. ಆ ಮಗು ಬೆಳಗಿನ ಸಂಜೆವರೆಗೂ ಏನು ಮಾಡುತ್ತೋ ಏನು ಕಥೆನೋ. ಮಧ್ಯದಲ್ಲಿ ಬರ್ತಾಯಿರ್ತೀನಿ ಹೋಗ್ತಾಯಿರ್ತೀನಿ, ಬಟ್ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ. ಸೊ ಹಂಗಾಗಿ 3 ದಿನ ಆಯಿತು ಸರಿಯಾಗಿ ಡ್ಯೂಟಿಗೆ ಹೋಗಿಲ್ಲ, ಏನು ಕೆಲಸ ಮಾಡಿಲ್ಲ. ನೋಡೋಣ ಗೊತ್ತಾಗುತ್ತಾ ಹೆಂಗೆ ಮಾಡೋದು ಅಂತ. ಈಗ ಡ್ಯೂಟಿ ಹಾಕ್ಕೊಂಡಿದ್ದೀನಿ. ಬಟ್ ಯಾಕೆ ಈ 1 ಅವರ್ ಹೋಗ್ತಾಯಿಲ್ಲ ಡ್ಯೂಟಿಗೆ ಅಂತ ಹೇಳಿದರೆ, ಟಿ ವಿ ಬರ್ತಾಯಿದೆ. ಆ್ಯಕ್ಚುಲಿ
ಅವನ ಜೊತೆ ಟೈಮು ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ ಒಂದು. ಮತ್ತು ಮನೇಲಿದ್ದರೆ ಅವನು ಇರ್ತಾಯಿಲ್ಲ, ಬೇರೆ ಹೊರಗಡೆ ಎಲ್ಲ ಹೋಗೋದು, ಮಕ್ಳ ಜೊತೆ ಸೇರೋದು ಇದೆಲ್ಲ ಮಾಡ್ತಿದ್ದಾನೆ. ಸೊ ಹೊರಗಡೆ ಮಕ್ಳುಗಳು ಗೊತ್ತಲ್ವ ಯಾವ್ಯಾವ ಹೆಂಗಿರ್ತಾವೋ ಏನೂ ಗೊತ್ತಾಗಲ್ಲ. ಈಗ ಬೆಳೆಯೋ ವಯಸ್ಸಲ್ಲಿ ಚೆನ್ನಾಗಿ ಗಮನ ಹರಿಸ್ಬೇಕು ನಾವು ಕೂಡ. ಸೊ ಹಂಗಾಗಿ ಯಾವ ಮಕ್ಕಳು ಹೆಂಗೆ ನಡೀತೀವೋ, ಏನು ಕತೆನೋ, ಏನು ಕಲಿತಾ ಇದ್ದಾವೋ, ಹೊರಗಡೆ ಹೋಗಿ ಏನು ಮಾಡ್ತಾ ಇದ್ದಾವೋ ಗೊತ್ತಾಗೋದಿಲ್ಲ. ಸೊ ಹಂಗಾಗಿ ಮಕ್ಳ ಕಡೆ ತುಂಬ ಗಮನ ಹರಿಸ್ಬೇಕು. ನಾವೇನೋ ಕಷ್ಟಪಟ್ಟು ಹೊರಗಡೆ ದುಡಿತಾ ಇರ್ತೀವಿ, ಮಕ್ಳುಗಳು ಮನೇಲಿ ಏನು ಮಾಡ್ತಾ ಇರ್ತವೆ ಅಂತ ಗೊತ್ತಿರಲ್ಲ. ಸೊ ಹಂಗಾಗಿ ಮಕ್ಳುಗಳ್ನ ಸೂಕ್ಷ್ಮವಾಗಿ ಬೆಳೆಸಬೇಕು, ಸೂಕ್ಷ್ಮವಾಗಿ ನೋಡ್ಕೋಬೇಕು. ನಿಜ ಒಂದೊಂದು ಸಾರಿ ಒಂದು ಪ್ರಶ್ನೆ ಉಟ್ಕೊಳ್ಳುತ್ತೆ ಮನಸ್ಸಲ್ಲಿ, ಹೊರಗಡೆ ಹೋಗಿ ಕಷ್ಟಪಟ್ಟು ದುಡಿಬೇಕಾ, ಇಲ್ಲ ಮಕ್ಳಿಗೆ ಒಳ್ಳೆ ಬುದ್ಧಿ ಬರೋ ಥರ ಮನೇಲಿದ್ದು ಬೆಳೆಸ್ಬೇಕಾ ಅಂತ. ಸೊ ಸಿಂಗಲ್ ಪೇರೆಂಟ್ ಇರೋರು ಎರಡು ಕಡೆನೂ ನೋಡಬೇಕಾಗುತ್ತೆ. ಒಂದು ಕಡೆ ಮಗು ಭವಿಷ್ಯ ನೋಡಬೇಕು, ಮನೇಲೂ ನೋಡ್ಕೋಬೇಕು. ಇನ್ನೊಂದು ಕಡೆ ಹೊರಗಡೆ ಹೋಗಿ ದುಡಿಬೇಕು. ಸಿಂಗಲ್ ಪೇರೆಂಟ್ ಆಗಿರೋರಿಗೆ ತುಂಬ ಕಷ್ಟ ಇರುತ್ತೆ ಮಕ್ಳುಗಳನ್ನ ನಿಭಾಯಿಸೋದು. ಆಮೇಲೆ ಹೇಳಿದ ಮಾತು ಕೇಳಲ್ಲ ಮಕ್ಳುಗಳು, ಹೊರಗಡೆ ಹೋಗಿ ಏನು ಮಾಡ್ತಿರ್ತವೆ, ಯಾವ ಮಕ್ಳ ಜೊತೆ ಸೇರ್ತಿದ್ದಾವೆ, ಅವ್ರು ಒಳ್ಳೆಯವರ ಕೆಟ್ಟವರ. ನಮ್ಮ ಮಗು ಒಳ್ಳೇದಾಗಿದ್ರು ಹೊರಗಡೆ ಮಕ್ಳುಗಳು ಕೆಲವೊಂದು ಕೆಟ್ಟ ಚಟಗಳಿಗೆ ಒಂದು ವ್ಯಸನಿ ಆಗಿಬಿಟ್ಟಿರ್ತವೆ. ಸೊ ಅಡಿಕ್ಟ್ ಆಗಿರೋ ಮಕ್ಳುಗಳ ಜೊತೆ ಏನಾದರೂ ನಮ್ಮ ಮಕ್ಳುಗಳು ಸೇರಿದಾಗ ಅದೇ ಬುದ್ಧಿ ಕಲಿತವೆ. ಸೊ ಹೊರಗಡೆ ಪ್ರಪಂಚದಲ್ಲಿ ಏನೆಲ್ಲ ನಡೀತಿದೆ ಅದನ್ನು ಟಿ ವಿಲೋ ಮೊಬೈಲಲ್ಲಿ ನೋಡಿದಾಗ ನಾಳೆ ನಮ್ಮ ಮಕ್ಕಳು ಇದೇ ಪರಿಸ್ಥಿತಿಲಿದ್ದಾಗ ಏನಪ್ಪ ನಮ್ಮ ಕತೆ, ಇರೋದೊಂದು ನನ್ನ ಮಕ್ಕಳನ್ನ ಇಟ್ಕೊಂಡಿರ್ತೀವಿ, ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಸೊ ಆದಷ್ಟು ಮಕ್ಳುಗಳ ಕಡೆ ಗಮನ ಕೊಡಬೇಕು. ಈಗ ನೋಡಿ, ಗಂಡು ಮಕ್ಕಳಾದರೂ ಅಷ್ಟೇ ಹೆದರ್ಕೋಬೇಕು, ಹೆಣ್ಮಕ್ಳಾದರೂ ಹೆದರ್ಕೋಬೇಕು. ಹೆಣ್ಮಕ್ಳುಗಳನ್ನ ನೋಡಿ ರೇಪ್ ಆ್ಯಂಡ್ ಮರ್ಡರ್ ಮಾಡಿ ಹಿಂಗೆಲ್ಲ ರೋಡ್ಗಳಲ್ಲಿ ಎಸಿತಾ ಇದ್ದಾರೆ. ಗಂಡು ಮಕ್ಳಿರೋರೇನು ನೀವು ಮನೇಲಿ ಆರಾಮಾಗಿ ಧೈರ್ಯವಾಗಿ ಇರಿ ಅಂತಲ್ಲ, ಮಕ್ಳುಗಳು ಏನು ಕಲಿತಾ ಇದ್ದಾರೆ ಇವಾಗಿಂದ ಕಲಿಯೋದೇನೆ ಮಕ್ಕಳು ಮುಂದೆ ಕೆಟ್ಟವರಾಗೋಕ್ಕೆ ಕಾರಣ ಆಗ್ಬಿಡುತ್ತೆ. ಅದೇನೋ ಹೇಳ್ತಾರಲ್ಲ ಗಾದೆ ಮಾತು, ಬೆಳೆಯುವ ಸಿರಿ ಮೊಳಕೆಯಲ್ಲಿ. ತುಂಬಾ ಒಂದು ಶಿಸ್ತಾಗಿ ಬೆಳೆಸೋ ಇದರೊಳಗೆ ತುಂಬ ಶಿಸ್ತು ಮಾಡೋಕ್ಕೆ ಹೋಗಿನೂ ಕೆಲವೊಂದು ಮಕ್ಳುಗಳು ಹಾಳಾಗ್ಬಿಡ್ತವೆ. ತುಂಬ ಶಿಸ್ತು ಮಾಡ್ತಾರೆ, ನಾವು ಏನು ಕೆಟ್ಟ ಕೆಲಸ ಮಾಡಿದ್ರು ಗೊತ್ತಾಗ್ಬಿಡುತ್ತೆ ಮನೇಲಿ ಅಂತ ಮುಚ್ಚಿಡೋದು ಮಾಡ್ತವೆ. ಯಪ್ಪ ಮಕ್ಳ ವಿಷಯ ನೆನಪಿಸ್ಕೊಂಡ್ರೆ ಭಯ ಆಗುತ್ತಪ್ಪ, ಹೆಂಗಪ್ಪ ನಮ್ಮದೇನೋ ಕಾಲ ಹೆಂಗೋ ಕಳೆದೋಗಿ ಮುಂದಕ್ಕೆ ಬಂದ್ಬಿಟ್ಟು. ಬಟ್ ಇವಾಗ ನಮ್ಮ ಮಕ್ಳುಗಳಿಗೆ ಬುದ್ಧಿ ಕಲಿಸೋದು ತುಂಬಾ ಕಷ್ಟ ಇದೆ. ಒಂದೊಂದು ವಿಷಯನೂ ಸೂಕ್ಷ್ಮವಾಗಿ ನಾವು ಗಮನಿಸಬೇಕು. ಅವು ಓದಂಗೆ ಬಿಟ್ಟಾಗ ಅವು ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗಲ್ಲ. ಫ್ರೆಂಡ್ ಥರ ಇರೋಕ್ಕೆ ಹೋದರೆ ಪೂರ್ತಿ ಫ್ರೀಡಮ್ ಆಗಿಬಿಡುತ್ತೆ ಅವ್ರಿಗೆ. ಇಲ್ಲ ಶಿಸ್ತಾಗಿ ಬೆಳೆಸ್ತೀನಿ ಅಂತ ಹೋದರೆ ಸ್ಟ್ರಿಕ್ಟ್ ಆದಾಗ ಆ ಮಕ್ಳುಗಳು ಏನೇನು ಕೆಟ್ಟ ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳೋದಿಲ್ಲ. ಸೊ ಯಾವ ರೀತಿಲಿ ಬೆಳ್ಸೋಕೆ ಹೋದ್ರೂ ನನ್ನ ಕಡೆ ಎಫೆಕ್ಟೇ. ತುಂಬ ಕಷ್ಟನಪ್ಪ ಈಗಿನ ಕಾಲದ ಮಕ್ಳುಗಳು ಬೆಳೆಸೋದು. ಹೊರಗಡೆ ಈ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಜಗಳ ಆಗಿ ಕೊಲೆ ಆಗೋ ಒಂದು ಸ್ಟೇಜಿಗೆ ಹೋಗಿರೋಂಥ ಮಕ್ಳುಗಳನ್ನ ಈಗ ನ್ಯೂಸ್ ಚಾನಲಲ್ಲಿ ನೋಡ್ತಾಯಿದ್ದೀವಿ ನಾವು. ಅದನ್ನೆಲ್ಲ ನೋಡಿದಾಗ ಯಪ್ಪ ನಮ್ಮ ಮಕ್ಳನ್ನ ಹೆಂಗಪ್ಪ ಬೆಳೆಸೋದು, ಏನು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಮಾಡೋದಕ್ಕೆ ಏನೆಲ್ಲ ಮಾಡಬೇಕಪ್ಪ ನಾವು, ಹೊರಗಡೆ ದುಡಿಬೇಕಾ, ಮಕ್ಳನ್ನ ನೋಡ್ಕೋಬೇಕಾ, ಏನು ಮಾಡ್ಬೇಕಂತಲೇ ಗೊತ್ತಾಗಲ್ಲ. ಅಂಥ ಒಂದು ಸಿಚುವೇಶನ್ಗೆ ಬಂದುಬಿಟ್ಟಿದ್ದೀವಿ. ನಮ್ಮ ಸಮಾಜ ಕೂಡ ಹಂಗೇ ಇದೆ, ಏನು ಮಾಡೋಕ್ಕಾಗಲ್ಲ. ಟಿ ವಿ ಹೊಸ ಟಿ ವಿನೇ ತಗೋಬೇಕಂತ ಅಂದ್ಕೊಂಡೆ. ಚಿಕ್ಕದಾದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಮನೇಲಿ ಸ್ವಲ್ಪ ಹೊತ್ತು ಉಳಿಸ್ಕೋಬೋದು ಅವನನ್ನ ಅನ್ನೋದು ಒಂದು ನಂಬಿಕೆಯಿಂದ ಚಿಕ್ಕದೇ ತಗೊಳ್ಳೋಣ ಅಂತ ಯೋಚನೆ ಮಾಡಿದ್ದೆ. ಸೊ ಅಷ್ಟರಲ್ಲಿ ನನ್ನ ಫ್ರೆಂಡ್ ಒಬ್ಬರ ಹತ್ರ ಮಾತಾಡ್ತಿದ್ದೆ ಟಿ ವಿ ಬಗ್ಗೆ. ಆವಾಗ ನನ್ನ ತಮ್ಮಂದೇ ಇದೆ, ಕಮ್ಮಿ ರೇಟ್ಗೆ ಕೊಡ್ತಾರೆ, ತಗೊಳ್ಳಿ, 2 ಇಯರ್ಸ್ ಆಗಿದೆ, 42 ಇಂಚ್ ಇದೆ ಅಂತ ಹೇಳಿದರು. ಸದ್ಯ ಮಾತಾಡಿದ್ದು ಒಂದು ಕಡೆ ಒಳ್ಳೇದಾಯಿತು. ಸೊಳ್ಳೆಗಳು ನೋಡಿ ಹಿಂಗೆ ಬಂದಿದೆ ಒಳಗಡೆ. ಮಾತಾಡಿದ್ದು ಒಂದು ಕಡೆ ಒಳ್ಳೇದಾಯಿತು. ಸೊ ಹಂಗಾಗಿ ಇವಾಗ ಟಿ ವಿ ಅಲ್ಲಿಂದ ಪೋರ್ಟಲ್ ಮಾಡಿದ್ದಾರೆ. ಆ ಪೋರ್ಟಲ್ ಮಾಡಿರೋದು 1 ಅವರ್ ಟೈಮ್ ತೋರಿಸ್ತಿದೆಯಂತೆ. ಸೊ ಹಂಗಾಗಿ ನನ್ನ ಡ್ಯೂಟಿನ ಹಾಕೊಳ್ಳೋಕ್ಕಾಗ್ತಾಯಿಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಬಂದರೆ ಇಲ್ಲಿ ಇಳಿಸ್ಕೋಬೇಕು, ಒಳಗಡೆ ಇಟ್ಕೋಬೇಕಲ್ವ. ಸೊ ಅದಕ್ಕೋಸ್ಕರ ಮನೇಲಿ ಯಾರೂ ಇಲ್ಲ. ಇವಾಗ ಪೂರ್ವಿನ ಟ್ಯೂಷನ್ ಕಳಿಸ್ಬಿಟ್ಟೆ ಆಲ್ರೆಡಿ. ಅದು ಪಾಂಪ್ಲೆಂಟ್ ಸಿಕ್ಕಿದ್ದು ನನಗೆ ಇವಾಗಲೇ, ಈಗ 1 ಅವರ್ ಆಯ್ತು ಅಷ್ಟೇ ಪಾಂಪ್ಲೆಂಟ್ ಸಿಕ್ಕಿ. ಅಲ್ಲೋದೆ ಮಾತಾಡಿದ್ಮೇಲೆ ಸರಿ ಕಳಿಸಿ ಅಂತ ಹೇಳಿದ್ರು. ಆಮೇಲೆ ನಾನು ಹೇಳಿದೆ ಅವ್ರನ್ನ, ತುಂಬ ಹೊತ್ತು ಇರಿಸ್ಕೊಳ್ಳಿ ಅವನನ್ನು, ಯಾಕಂದರೆ ಮನೇಲಿ ಯಾರೂ ಇಲ್ಲದೆ ಇರೋ ಕಾರಣ ಅವನೇನು ಮಾಡ್ತಾಯಿದ್ದಾನೆ ಅಂತ ಟೆನ್ಷನ್ಗೆ ನಾನು ಡ್ಯೂಟಿ ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ ಅಂತೆಲ್ಲ ಹೇಳಿದ್ಮೇಲೆ ಅವ್ರಿಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸಿ, ದಯವಿಟ್ಟು ಅವನಿಗೆ ಕಳಿಸ್ಬೇಡಿ, ಸ್ವಲ್ಪ ಹೊತ್ತು ನಿಮ್ಮ ಹತ್ರನೇ ಇರಿಸ್ಕೊಂಡು ಇವನ್ನೆಲ್ಲ ಮಾಡಿಸಿ ಅಂತ ಹೇಳಿ ಪೇಮೆಂಟ್ ಕೂಡ ಮಾಡಿ ಬಂದೆ ನಾನು. ಹಾಗಾಗಿ ಇವಾಗ ಅಲ್ಲಿಗೆ ಹೋಗಿದ್ದೆ ನಾನು. ಸೊ ಸೋಮವಾರದಿಂದ ಕಂಟಿನ್ಯೂಸ್ ಕಳಿಸ್ಬೇಕಾಗುತ್ತೆ, ನಾನು ಕಳಿಸ್ಲೇಬೇಕು. ಯಾಕೆಂದರೆ ಮಕ್ಳುಗಳು ಬುದ್ಧಿ ಕಲಿಬೇಕು ಅಂದರೆ, ಅದರಲ್ಲೂ ಇಂಗ್ಲೀಷ್ ಟ್ಯೂಷನ್ ಇದು. ಆ್ಯಕ್ಚುಲಿ ಅವನಿಗೆ ಇಂಗ್ಲೀಷೆಲ್ಲ ಓದ್ತಾನೆ, ಬರೆಯೋದಕ್ಕೆ ಅಷ್ಟು ಇದಾಗಲ್ಲ. ಮತ್ತು
ಮಾತಾಡೋದಕ್ಕೆ ಬರೋದೇ ಇಲ್ಲ ಇಂಗ್ಲೀಷು. ಅವ್ರ ಸ್ಕೂಲಲ್ಲಿ ಮೇನ್ ಒಂದು ಲ್ಯಾಂಗ್ವೇಜ್ ಇರೋದೇ ಇಂಗ್ಲೀಷು. ಹಿಂದಿ ಹೆಂಗೋ ಕಲ್ತ್ಕೊಬಿಡ್ತು, ಓದುತ್ತೆ ಎಲ್ಲ ಮಾಡುತ್ತೆ. ಬಟ್ ಇಂಗ್ಲೀಷ್ ಅಷ್ಟು ಬರ್ತಾಯಿಲ್ಲ. ನನಗೂ ಅಷ್ಟೇ BCom ಮಾಡಿದ್ದೀನಿ, ಇಂಗ್ಲೀಷೆಲ್ಲ ಅರ್ಥ ಮಾಡ್ಕೊತೀನಿ, ಬಟ್ ನನಗೆ ರಿಟರ್ನ್ ಮಾತಾಡೋಕ್ಕೆ ಬರೋಲ್ಲ. ಸೊ ಹಂಗಾಗಿ ಮಾಡ್ತಾಯಿಲ್ಲ. ಸೊ ಇವನ್ನ ಇವಾಗ ಕಳಿಸಿದ್ದೀನಿ ನಾನು. ಝೊಮ್ಯಾಟೋದಲ್ಲಿ ಜರ್ಕಿನ್ ಬುಕ್ ಮಾಡ್ಕೊಂಡೆ. ಮಳೆ ನೆನೆಯದೇ ಆಗೈತೆ ಈ ನಡುವೆ ಅಲ್ಲ. ಸೊ ಹಂಗೆ ಮಣ್ಣಿನ ಕೈ ಕೆಲಸ ಮಾಡ್ತಾಯಿದ್ನಲ್ಲ, ಸೊ ಹಂಗೆ ಇದೆ, ಕೈ ತೊಳ್ಕೊಬೇಕು. ಪರವಾಗಿಲ್ಲ, ನೋಡ್ಬಿಡ್ತೀನಿ ಹಂಗೆ. ಸೊ ಸೈಜು XXL ಮಾಡಿದ್ದೆ, ಸ್ವಲ್ಪ ಲೂಸ್ ಆಗಿರ್ಬೇಕು ನನಗೆ. ಹಂಗಾಗಿ ನೋಡೋಣ ಹೆಂಗಿದೆ ಅಂತ. ಜರ್ಕಿನ್ ಹೆಂಗಿದೆ ಅಂತ ಗೊತ್ತಿಲ್ಲ, ಬುಕ್ ಮಾಡಿದ್ದೆ. ಪರವಾಗಿಲ್ಲ, ದೊಡ್ಡದಾಗಿ ಇದೆ. ಲೂಸಾಗಿರಬೇಕು, ಒಂಥರ ಫ್ರೀಯಾಗಿರ್ಬೇಕು ಬಟ್ಟೆಗಳೇನಿದ್ರು. ಟೈಟಿಗಿದ್ರೆ ಅದೇನೋ ಒಂಥರಪ್ಪ, ಟೈಟು ಹಾಕೊಳ್ಳೋಕ್ಕೆ ಇಷ್ಟ ಆಗಲ್ಲ ನನಗೆ. ಯಾವಾಗಲೂ ಲೂಸ್ ಬಟ್ಟೆಗಳನ್ನ ನಾನು ತುಂಬ ಇಷ್ಟಪಡ್ತೀನಿ. ಚೆನ್ನಾಗಿದೆ. ಒಂದು ಜರ್ಕಿನ್ ಬುಕ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಆ್ಯಕ್ಚುಲಿ 1 year ಬ್ಯಾಕ್ ಅನಿಸುತ್ತೆ, ನಾನು ಇನ್ನೂ ಆಶ್ರಮದಲ್ಲಿದ್ದೆ. ಸೊ ಆ ಟೈಮಲ್ಲಿ ಒಂದು ಬುಕ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಅದು ಎಲ್ಲಿ ಇಟ್ಟಿದ್ದೀನಿ ಅಂತ ನನಗೆ ಜ್ಞಾಪಕ ಬರ್ತಿಲ್ಲ. ಎಲ್ಲರೂ ಕಳೆದೋಗ್ಬಿಡ್ತಾ, ಏನು ಕತೆ ಏನು ಗೊತ್ತಿಲ್ಲ. ಬಟ್ಟೆ ಜೊತೆಲಿ ಎಲ್ಲಾದರೂ ಇದೆಯಾ ಅದು ಗೊತ್ತಿಲ್ಲ ನಮ್ಗೆ ಏನಾಗಿದೆ ಅಂತ. ಹಂಗಾಗಿ ಇನ್ನೇನು ವಿಧಿ ಇಲ್ಲ, ಅದಕ್ಕೋಸ್ಕರ ಬುಕ್ ಮಾಡ್ಕೊಂಡೆ. ಅದು ಬುಕ್ ಮಾಡ್ಕೊಂಡಿದ್ದು ಒಂದು ಕಡೆ ಒಳ್ಳೇದಾಯಿತು. ಈಗ ಮಳೆ ಬಂದರೆ ಈಸಿಯಾಗಿ ಹಾಕ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ಹೋದರೆ ಸದ್ಯ ಬಾಡಿ ನೆನೆಯಲ್ಲ, ವೀಲ್ ಚೇರ್ ನೆಂದೋಗುತ್ತೆ. ಪರವಾಗಿಲ್ಲ, ವೀಲ್ ಚೇರ್ ನೆಂದರೆ ನಾವು ನೆನಿಬಾರ್ದು, ಮೇನ್ ಇಂಪಾರ್ಟೆಂಟ್ ಅಲ್ವಾ. ಹಂಗಾಗಿ ಇಷ್ಟೊಂದು 10 ಗಂಟೆ ಆಯಿತು. ಲೂಸಾಗಿದೆ, ಚೆನ್ನಾಗಿದೆ. ಅಯ್ಯೋ, ಇಲ್ಲೆಲ್ಲ ಸಿಕ್ಕಾಕೊಂಡ್ಬಿಟ್ಟೈತೆ. ಓಕೆ, ಚೆನ್ನಾಗಿದೆ. 200 rupees ಅಷ್ಟೇ. ಸೊ ನಿಜವಲ್ಲೂ ಅವರು ನಮ್ಮ ದುಡ್ಡು ಇಲ್ಲೇ ಕೇಳಲ್ಲ. ಅವರು ನಾವೇನು ಡ್ಯೂಟಿ ಮಾಡ್ತೀವಲ್ಲ ಅದರಲ್ಲಿ ಆ್ಯಪಲ್ಲೇ ಕಟ್ ಮಾಡ್ಕೋತಾರೆ. ಹಾಗಾಗಿ ಡ್ಯೂಟಿ ಮಾಡೋಕ್ಕೆ ಈಸಿನೂ ಆಯಿತು, ಚೆನ್ನಾಗೂ ಇದೆ. ಲೂಸಾಗೂ ಇದೆ. ಸ್ವಲ್ಪ ಇವತ್ತು ತುಂಬ ಲೂಸ್ ಆಗಿಬಿಡ್ತು ಅನಿಸ್ತೈತೆ. ಒಳ್ಳೆದು ಹೊಗಳೇ ಇದ್ದಂಗೆ ಐತೆ. ಸಿಕ್ಕಾಪಟ್ಟೆ ಲೂಸ್ ಆಗೋಯ್ತು. ಕೈ ಬೇರೆ ಸಣ್ಣ ಆಯಿತು. ಓಕೆ, ಇಲ್ಲಿ ಲೂಸ್ ಆಗಿದ್ರೆ ಇನ್ನೂ ಒಳ್ಳೇದು. ಆರಾಮಾಗಿ ಈಸಿಯಾಗಿ ಹಾಕೊಳ್ಳೋಕ್ಕೆ ತೆಗಿಯೋಕ್ಕೆ ತುಂಬ ಫ್ರೀಯಾಗಿರುತ್ತೆ. ಸೊ ಕೈಯೆಲ್ಲ ಲೂಸ್ ಇದೆ, ಪರವಾಗಿಲ್ಲ ಬಿಡ. ಮಳೆಗೆ ಹಾಕೊಳ್ಳೋದಕ್ಕೆ ಹೆಂಗಿದ್ರೆ ಏನಾಗಬೇಕಾಗಲ್ಲ. ಸೊ ಬಂತಲ್ಲ, ಅದೇ ಖುಷಿ. ಇವಾಗ ಡ್ಯೂಟಿಗೆ ಹೋಗ್ಬೇಕು, ನೋಡೋಣ. ಪೋರ್ಟರ್ ಒಂದು ಬಂದುಬಿಟ್ರೆ TVನ ಕೆಳಗಡೆ ಇಳಿಸಿಸ್ಬಿಟ್ಟು ಒಳಗಡೆ ಹಾಕಿಸ್ಬಿಟ್ಟು ಡ್ಯೂಟಿಗೆ ಹೋಗ್ಬಿಡ್ತೀನಿ. ನಾನು ಪೂರಿಗೆ ಬರೋಷ್ಟು 1 hour ಡ್ಯೂಟಿ ಮಾಡ್ಕೊಂಡು ಓಡ್ಬಂದ್ಬಿಡ್ತೀನಿ. ಅವ್ನು ಇಲ್ದೇ ಇರೋದು ಹೋಗ್ತಾಯಿದ್ದೀನಿ ಇವಾಗ 2-3 ದಿನ. ಅದಕ್ಕೆ ಅವನಿಗೋಸ್ಕರ ನಾನು ಟೈಮ್ ಇದು ಮಾಡ್ತಾಯಿದ್ದು. ಮಕ್ಳುಗಳ ಜೊತೆ ಸ್ವಲ್ಪ ಟೈಮ್ ಮಾಡೋಣ ಅನ್ನೋದು. ಓಕೆ, ತಗೊಂಡಿದ್ದೊಂದು ಒಳ್ಳೇದಾಯಿತು. ಇಷ್ಟು ದೊಡ್ಡ ಆರ್ಡರ್ ಯಾವತ್ತೂ ಬಂದಿರಲಿಲ್ಲ. ಇಷ್ಟು ದೊಡ್ಡ ಬಾಕ್ಸು ನನ್ನ ಗಾಡಿ ಪೂರ್ತಿ ಇಳಿಸ್ಕೊಂಡಿದೆ. ಲಾಸ್ಟ್ ಆರ್ಡರು ಸ್ವಲ್ಪ ಲೇಟ್ ಆಗಿಬಿಡ್ತು, ಹಂಗಾಗಿ ದೊಡ್ಡ ಬಾಕ್ಸ್ ಇದು. ಅಂತೂ ಇಂತೂ TV ಬಂತು. ಸೊ ಅವರು ಇಲ್ಲಿ ಕೆಳಗಡೆ ಇಟ್ಟರೆ ಇಲ್ಲಿ ನಂಗೆ ಓಡಾಡೋಕ್ಕೆ ಜಾಗ ಆಗಲ್ಲ ಅಂತೇಳಿ ಮೇಲೆ ಇಟ್ಟಿದ್ದಾರೆ. ಸೊ ಫಿಕ್ಸ್ ಮಾಡಿಸ್ಕೊಡ್ಬೇಕು. ಏನೋ ಒಂಥರ ಖುಷಿ ಆಗ್ತಿದೆ ನಿಜವಾಗ್ಲೂ. ಅಂದ್ಕೊಂಡಿರಲಿಲ್ಲ ಇವತ್ತು TV ಮನೆಗೆ ಬರುತ್ತೆ ಅಂತ. ಸದ್ಯ ಏನೋ ಅವ್ರು ಯೂಸ್ ಮಾಡಿದ್ರೂ ಕೊಟ್ಟರಲ್ಲ, ಅದೇ ಖುಷಿ ನನಗೆ. ಹೊಸ ಥರಕ್ಕೆ ಹೋದರೆ 1-2 ಡಬಲ್ ಆಗ್ತಾಯಿತ್ತು. ಸೊ ಅದೇ ಒಳ್ಳೇದಾಯಿತು, ನಿಜ ಖುಷಿ ಆಯಿತು. ಅವ್ರ ಬಗ್ಗೆ ಅಂದರೆ TV ಬಗ್ಗೆ ಹೇಳಿದ್ದಕ್ಕೆ ಅವರು ಕೊಟ್ಟಿದ್ದು, ಅದೇ ಖುಷಿ, ಇನ್ನೇನು ಇಲ್ಲ. ಹುಡುಗರ ಜೊತೆ ಹಂಗಾಗಿ ಒಂದು ಚಿಕ್ಕ TV ತಗೊಳ್ಳೋಣ ಅಂತ ಪ್ಲ್ಯಾನಿಂಗ್ ಮಾಡೋ ಟೈಮಲ್ಲಿ ಯಾರೋ ನನ್ನ ಫ್ರೆಂಡು ಅವರೇ ಹೇಳಿದ್ರು, ಈ ಥರ ಇದೆ ತಮ್ಮದು, ನಾವು ಹೊಸ ತಗೊಂಡಿದ್ದೀವಿ ಅಂತ ಹೇಳಿ. ಒಳ್ಳೇದಾಯಿತು ಅಂದ್ಬಿಟ್ಟು ಅಲ್ಲಿಂದ ಪೋರ್ಟರ್ ಅಂತ ಅಂತೂ ಇಂದು TV ಬಂದ್ಬಿಡ್ತು. ಏನಪ್ಪ ಖುಷಿ ಆಯ್ತಾ? ಎಷ್ಟು ಖುಷಿ ಆಯಿತು? ಇಲ್ಲಿ ನೋಡು, ಚೆನ್ನಾಗೈತೆ. ಹೊಸ ಮೋಡು. ಇದು ಹೊಸ ಮೋಡನೇ, ಎಲ್ಲ ಫಿನಿಶಿಂಗ್ ಕೊಟ್ಟು ಬೀಡ್ಸ್ ಎಲ್ಲ ಅಟ್ಯಾಚ್ ಮಾಡಿದ್ದೀನಿ.
ಇಷ್ಟೇ ಮಾಡೋಕ್ಕಾಗಿದ್ದು ನೋಡು. ಮಧ್ಯಾಹ್ನ ಮಾಡಿಟ್ಟಿದ್ದೆ, ಬೀಡ್ಸ್ ಹಾಕಿರಲಿಲ್ಲ. ಇವಾಗ ತಂತಿ ಕಟ್ ಮಾಡಿಕೊಂಡು ಬೀಡ್ಸ್ ಹಾಕೋ ಹೊತ್ತಿಗೆ 9:45 ಆಗ್ಬಿಟ್ಟೈತೆ. ಇನ್ನು ಸ್ನಾನ ಮಾಡಿ ಮತ್ತು ಜ್ಯುವೆಲ್ಲರಿ ಎಲ್ಲ ಜೋಡಿಸ್ಕೋಬೇಕು. ನಾಳೆ ಸ್ಟಾಲ್ ಐತೆ. ಎಲ್ಲ ಮಾಡಿ ಯಾವಾಗ ಮಾಡ್ಕೊಳ್ಳೋದು ಏನೋ ಗೊತ್ತಿಲ್ಲ. ನೀನು ಆ ರೇನ್ ಕೋಟ್ ಯಾಕೆ ಹಾಕೊಂಡಿದ್ಯಾ? ಒಳ್ಳೆ ಭೂತಣ್ಣ ಇದ್ದಂಗಿದ್ಯಾ. ಓಯ್ಯಪ್ಪ, ಏನೋ ನಿನ್ನ ಕಾಲು ಗಟ್ಟೈತೆ, ಮಂಡಿ ಗಂಟೈತೆ. ಸರಿ ಬಾ, ಅಲ್ಲಿ ನೋಡು, ಅದು ಗೋಡೆ ಕೊರೆದಿದ್ರಲ್ಲ, ಅದ್ರ ಧೂಳೆಲ್ಲ ಮಾಡ್ಕೊಂಡಿದ್ದೆ. ಬಾ, ಇನ್ನು ಮನೆಯೆಲ್ಲ ಕಸ ಗುಡ್ಸ್ಬೇಕು. ಬಾರೋ, ಜ್ಯುವೆಲ್ಲರಿ ಜೋಡಿಸ್ಬೇಕು, ಟೈಮ್ ಆಗಿಬಿಡ್ತೈತೆ. ಆ ಚಪ್ಪಲಿ ಯಾಕೆ ಅಲ್ಲಿ ಹಾಕಿದ್ಯಾ? ಸೈಡ್ಗಿಡು. ಮನೆ ಕ್ಲೀನ್ ಮಾಡೋದು ಯಾವಾಗ? ಅಡುಗೆ ಮಾಡ್ಕೊಂಡು ತಿನ್ನೋದು ಯಾವಾಗ? ಮಳೆ ಕಳೋದು ಯಾವಾಗ? ನಾವು ಟೈಮ್ ಆಗಲಿ, 11 ಗಂಟೆ ಆಯ್ತಲ್ಲ. ಟಿ ವಿ ನೋಡ್ಕೊಂಡು ಕೂತೈತೆ ನೋಡಿ. ನಾನು ಸ್ನಾನ ಮಾಡ್ಕೊಂಬರಕ್ಕೆ ಹೋಗಿದ್ದೆ. ಓ, ಬ್ಯಾಗ್ ರೆಡಿ ಆಯ್ತು ಕಣಪ್ಪ. ಇದು ಬ್ಯಾಗ್ ರೆಡಿ ಇರೋದೈತೆ, ಇನ್ನೇನು ಟೆನ್ಷನ್ ಇಲ್ಲ. ರೆಡಿ ಇರೋದು ಎತ್ಕೊಂಡು ನುಗ್ಬಿಡೋದೆ. ಇನ್ನೊಂದು ಬ್ಯಾಗ್ಗೆ ಶಿಫ್ಟ್ ಮಾಡ್ಕೊತೀನಿ, ಇಲ್ಲಿರೋ ಬ್ಯಾಗ್ಗೆ ಸಾಕು ಅಲ್ವಾ? ವಾಟರ್ ಪ್ರೂಫ್ ಏನು ಟೆಸ್ಟ್ ಮಾಡೋದು ಬೇಡ. ಬಾ, ಅವ್ರು ಟೆಸ್ಟ್ ಮಾಡೇ ಕೊಟ್ಟಿರ್ತಾರೆ ರೇನ್ ಕೋಟ್ನ. ಇವನು ನೋಡಿ ಎಂಥ ತಲೆ ಐತೆ ಅವನಿಗೆ. ಬಾ, ಇನ್ನೂ ಕಸ ಗುಡ್ಸೋದೈತಿ ಕೆಲಸ. ಏಯ್ ಬೇಡ, ಸುಮ್ಮನೆ ಇರು, ನೆಂದೋಯ್ತದೆ. ಈಗ ಯಾರು ನೆನೆಸ್ತಾರಾ? ಏಯ್ ಪೂರ್ವಿ, ಅಯ್ಯೋ ಈ ನನ್ನ ಮಗನ ಹತ್ರ ಏನು ಎಲ್ಲ ಚೆಕ್ ಮಾಡೋಕ್ಕೆ ಹೋಗೋದ. ಜಗ್ಗು ಯಾಕೆ ಬೀಳ್ಸಿ ಬರ್ತಾರದು?